ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಚಾಪ್ಟರಿಂದ ಪ್ರಾಬ್ಲಮ್ ಕೊಟ್ಟರೆ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನಾನು ಹೇಳ್ತೀನಿ. ಇಲ್ಲಿ ಒಂದು ಇಲಿಸ್ಟ್ರೇಷನ್ನ ಪೇಸ್ಟ್ ಮಾಡಿದ್ದೀನಿ, ಇದನ್ನು ಓದ್ಕೊಳ್ಳಿ ಒಮ್ಮೆ. First question, he owns ಅಂದರೆ ಮಿಸ್ಟರ್ ರಾಮ್ ಗೋಪಾಲ್, he owns in Myanmar an agricultural land which gave him an income of rupees 25,000 during the year. So ಇದು ಫಸ್ಟ್ ಕ್ವಶನ್. ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಹೆಡಿಂಗ್ನಲ್ಲಿ ಟ್ಯಾಕ್ಸಬಲ್ ಅಲ್ವಾ ಅಂತ ಚೆಕ್ ಮಾಡಬೇಕು. 1. Income from agricultural land in Myanmar. ₹25,000 ಇದು ಟ್ಯಾಕ್ಸಬಲ್. ನೀವು ಕೇಳ್ಬೋದು ಅಗ್ರಿಕಲ್ಚರಲ್ ಇನ್ಕಮ್ಮು ಇದು ಎಕ್ಸಂಪ್ಷನ್ ಇದೆಯಲ್ವಾ ಅಂತ. ಇಲ್ಲಿ ನೋಡಿ, ಇದು ಮಯನ್ಮಾರ್ ಅಂದರೆ ಫಾರಿನ್ ಕಂಟ್ರಿ, ಹೊರದೇಶದಲ್ಲಿದೆ. ಸೊ ಈ ಹೊರದೇಶದಲ್ಲಿರುವಂಥ ಅಗ್ರಿಕಲ್ಚರಲ್ ಇನ್ಕಮ್ಮು ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ದ ಲಾ. ದೆನ್ ಆಲ್ಸೋ ಓನ್ಸ್ ಎ ಪ್ಲಾಟ್ ಆಫ್ ಲ್ಯಾಂಡ್ ಇನ್ ಆಗ್ರಾ which has been let out for storing non-agricultural goods at ₹1,000 per month. ಆಗ್ರಾದಲ್ಲಿ ಒಂದು ಪ್ಲಾಟ್ ಇದೆ, ಲ್ಯಾಂಡ್ ಇದೆ ಅಂತ ಇಟ್ಕೊಳ್ಳಿ. ಆ ಲ್ಯಾಂಡನ್ನು ಕೂಡ ಅವನು ಬಾಡಿಗೆ ಕೊಟ್ಟಿದ್ದಾನೆ, ಅದು ನಾನ್ ಅಗ್ರಿಕಲ್ಚರಲ್ ಪರ್ಪಸ್ಗೆ. ಅದರಿಂದ ಇನ್ಕಮ್ಮು ₹1,000 ಪರ್ ಮಂತ್ ಬರ್ತಾ ಇದೆ. ಸೊ ಅದು ಕೂಡ ಟ್ಯಾಕ್ಸಬಲ್ ಇನ್ಕಮ್. ಇನ್ಕಮ್ ಫ್ರಮ್ non-agricultural land. ಸೊ 1,000 ಪರ್ ಮಂತ್ ಅಂತ ಹೇಳಿದ್ರೆ ಇಯರ್ಲಿ ₹12,000 ಆಗುತ್ತೆ. ಸೊ 1,000 ಇಂಟು 12,000 1,000 into 12,000. Then he also has another plot of land on which village markets are held. ಸೊ ಇನ್ನೂ ಒಂದು ಲ್ಯಾಂಡ್ ಇದೆ, ಜಾಗ ಇದೆ, ಅಲ್ಲಿ ಮಾರ್ಕೆಟನ್ನು ನಡೆಸಲಿಕ್ಕೆ ಅವನು ಕೊಟ್ಟಿದ್ದಾನಂತೆ. ದಿಸ್ ಲ್ಯಾಂಡ್ ಫೆಚ್ಡ್ ಹಿಮ್ ಆ್ಯನ್ ಇನ್ಕಮ್ ಆಫ್ ₹2,500 ಡ್ಯೂರಿಂಗ್ ದ ಇಯರ್. ಅದರಿಂದನೂ ಕೂಡ ಇನ್ಕಮ್ ಬರ್ತಾ ಇದೆ 3,500. ಇಲ್ಲಿ ಪರ್ ಮಂತ್ ಅಂತ ಏನು ಕೊಟ್ಟಿಲ್ಲ, ಅದರಿಂದ ನಾವೇನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದು ಇಯರ್ಲಿ ಇನ್ಕಮ್. ಇನ್ಕಮ್ ಫ್ರಮ್ ಲ್ಯಾಂಡ್ ಯೂಸ್ಡ್ ಫಾರ್ ಮಾರ್ಕೆಟ್, ಅದರಿಂದ 2,500 ಬಂದಿದೆ. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ದ ಕ್ವೆಶ್ಚನ್ ನಂಬರ್ 2. ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ he gave management consultancy service to a number of entrepreneurs. So this gave him an income of ₹75,000. ಸೊ ಏನೋ ಕನ್ಸಲ್ಟೆನ್ಸಿ ವರ್ಕ್ ಮಾಡಿದ್ದಾನೆ, ಅದಕ್ಕೆ ಅವನಿಗೆ ರೆಮ್ಯುನರೇಷನ್ ಕೊಟ್ಟಿದ್ದಾರೆ. ಇದು ಕೂಡ ಟ್ಯಾಕ್ಸಬಲ್ ಇನ್ಕಮ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್ ರೆಮ್ಯುನರೇಷನ್. $75,000. Next, he has a quarry in Jaipur. ಈ ಗಣಿಗಾರಿಕೆ ನಡೆಸ್ತಾರಲ್ಲ ಅದನ್ನು ಕ್ವಾರಿ ಅಂತ ಹೇಳೋದು. ಕ್ವಾರಿ ಇನ್ ಜೈಪುರ್. He has let it out to Mr. A on a royalty of 25 paise per ton of stone raised. In all, 10,000 ton of stone was raised during the previous year. ಸೊ ಅದು ಒಂದು ಕ್ವಾರಿನ ಅವನು ಬಾಡಿಗೆ ಕೊಟ್ಟಿದ್ದಾನೆ, ಅದರಿಂದ ಅವನಿಗೆ
ರಾಯಲ್ಟಿ ಸಿಗ್ತಾ ಇದೆ 1 ಟನ್ಗೆ 25 ಪೈಸೆ. ಹಾಗಾದರೆ 10,000 ಟನ್ಗೆ ಎಷ್ಟಾಯಿತು? Previous year, he incurred an expenditure of rupees 400 in connection with the earning of royalty, which has been admitted by the assessing officer. ಸೊ ಇದನ್ನು ಪಡ್ಕೊಳ್ಳಿಕ್ಕೆ ಅವನು 400 ರುಪೀಸ್ನ ಖರ್ಚು ಮಾಡಿದ್ದಾನಂತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಆವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಇನ್ಕಮ್ ಫ್ರಮ್ ರಾಯಲ್ಟಿ ಫಸ್ಟ್ನ ಕ್ಯಾಲ್ಕುಲೇಟ್ ಮಾಡಿ. ಇನ್ಕಮ್ ಫ್ರಮ್ ರಾಯಲ್ಟಿ 10,000 into 0.25. ಸೊ ಅದು 2,500 ಆಗುತ್ತೆ. ಇನ್ನರ್ ಕಾಲಮ್ ಬರ್ಕೊಳ್ಳಿ. ಅವನೇನು ಅದಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಪೆನ್ಸಸ್ ಇದು ಮಾಡಿದ್ದಾನೆ ಅದನ್ನು ಲೆಸ್ ಮಾಡಬಹುದು. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಪ್ರಾವಿಷನ್ ಇದೆ. ಎಕ್ಸ್ಪೆನ್ಸಸ್ ಅಲೋಡ್ 400 rupees. So 2,500 minus 400 ಅಂದರೆ 2,100 ಮಾತ್ರ ನೆಟ್ ಇನ್ಕಮ್ ಬರ್ತಿದೆ. ಅದನ್ನು ಮಾತ್ರ ಟ್ಯಾಕ್ಸಬಲ್ ಇನ್ಕಮ್ ಅಂತೇಳಿ ತಗೋಬೇಕು. ನೆಕ್ಸ್ಟ್, amount received as an advance for transfer of a capital asset forfeited. ಸೊ ಕ್ಯಾಪಿಟಲ್ ಯಾವುದೊಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ ಟ್ರಾನ್ಸ್ಫರ್ ಮಾಡುವಾಗ, ಬಟ್ ಅದು ಫೇಲ್ಯೂರ್ ಆಗಿದೆ ಅನಿಸುತ್ತೆ. ಅದನ್ನು ಅಮೌಂಟನ್ನ ಫರ್ಫಿಟ್ ಮಾಡ್ಕೋತಾ ಇದ್ದಾನೆ. ಅದರಿಂದ 50,000 ರುಪೀಸ್ ಬರ್ತಾ ಇದೆ. ಅಮೌಂಟ್ ಫರ್ಫಿಟ್ ಮಾಡಿತ್ತು ಅಂತ ಹೇಳಿದ್ರೆ ಅದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಯಾವುದೇ ಹೆಡ್ನಲ್ಲೂ ಅದನ್ನು ತೋರಿಸ್ಲಿಕ್ಕಾಗಲ್ಲ. ಅಮೌಂಟ್ ಫರ್ಫಿಟೆಡ್ 50,000. ಸೊ ಟೋಟಲ್ ಮಾಡಿ ಇಷ್ಟು ಟೋಟಲ್ ಮಾಡಿದ್ರೆ 1,66,600. This is taxable income from other sources. ಇದೇ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. Srihari Gopal is a member of parliament from Agra, MP. During the previous year, so and so, he had the following incomes. ಒಮ್ಮೆ ಪ್ರಾಬ್ಲಮ್ನ ಓದ್ಕೊಳ್ಳಿ. First question. As a member of parliament, he received a salary of rupees 4,000 per month. As a member of parliament, he received a salary of rupees 4,000 per month. ಅದು ಟ್ಯಾಕ್ಸಬಲ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಸ್ಯಾಲ್ರಿ ಕೊಡೋದು ಗೌರ್ಮೆಂಟ್ ಎಂಪ್ಲಾಯೀಸ್ ತಗೊಳ್ಳೋ ಸ್ಯಾಲ್ರಿ ಥರ ಅಲ್ಲ. ಇಟ್ ಈಸ್ ಜಸ್ಟ್ ಎ ರೆಮ್ಯುನರೇಷನ್. ಆದ್ದರಿಂದ ಇದು ಇನ್ಕಮ್ ಫ್ರಮ್ ಸ್ಯಾಲ್ರೀಸ್ನಲ್ಲಿ ಬರಲ್ಲ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ಬರುತ್ತೆ. ಸ್ಯಾಲ್ರಿ ಆಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಸೊ 4,000 ಪರ್ ಮಂತ್ ಅಂದರೆ 12 ಮಂತ್ಸ್ಗೆ 48,000 ಆಯಿತು. And a daily allowance of rupees 20,000 for attending various sessions. ಸೊ ಅವರ ಸೆಷನ್ಸ್ ಸಭೆಗಳನ್ನ ಅಟೆಂಡ್ ಮಾಡಲಿಕ್ಕೆ ಅವ್ರಿಗೆ ಡೈಲಿ ಅಲೋವೆನ್ಸ್ ಅಂತ 20,000 ರುಪೀಸ್ ಕೊಡ್ತಾ ಇದ್ದಾರೆ. ಸೊ ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ಬರಲ್ಲ. ಅದು
ಎಕ್ಸೆಂಪ್ಷನ್ ಇದೆ, ಅದಕ್ಕೆ ನೀವು ನೋಟ್ ಬರೀಬೇಕು. ಡೈಲಿ ಅಲೋಯನ್ಸ್ ಫಾರ್ ಅಟೆಂಡಿಂಗ್ sessions is exempt under section 10 of 17. ಇದು ಎಕ್ಸೆಂಪ್ಷನ್ ಇದೆ, ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ಬರಲ್ಲ. ನೆಕ್ಸ್ಟ್, he held the following investments. 10% fixed deposits of 10,000 is held him in a bank, so interest is credited annually. So 10,000 rupees FD ಮಾಡಿದ್ದಾನೆ, ಅದಕ್ಕೆ ಇಂಟ್ರೆಸ್ಟ್ ಸಿಗ್ತಾ ಇದೆ 10%, ಸೊ ಅದು ಟ್ಯಾಕ್ಸಬಲ್ ಇನ್ಕಮ್. ಸೊ 10% ಆಫ್ 10,000 ಅಂತ ಹೇಳಿದ್ರೆ 1,000. ಸೊ ಇಂಟ್ರೆಸ್ಟ್ ಆನ್ fixed deposits, so 1,000 rupees. Next, he received a dividend of rupees 500 from a cooperative society, adu kuda taxable income. Dividend from cooperative society. TDS ಡಿಡಕ್ಟ್ ಮಾಡಲಿಕ್ಕೆ ಅವ್ರಿಗೆ ಪರ್ಮಿಷನ್ ಇಲ್ಲ, ಸೊ 500 ಇದು. ನೆಕ್ಸ್ಟ್, ಈ ₹8,000 ಇನ್ ಕ್ರಾಸ್ ವರ್ಡ್ ಪಜಲ್ಸ್, ಅದು ಕೂಡ ಟ್ಯಾಕ್ಸಬಲ್ ಇನ್ಕಮ್. 1 ಫ್ರಮ್ crossword puzzles, amount is to 8,000. Next, on 1st September 2019, he purchased a plot of land for constructing his house. On account of shortage of funds, he could not get this house constructed and hence let out the plot at rupees 150 per month from 1st November 2019. ಸೊ ಪ್ರೀವಿಯಸ್ ಇಯರ್ನಲ್ಲಿ ಒಂದು ಮನೆ ಕಟ್ಟಲಿಕ್ಕೆ ಅಂತ ತಗೊಂಡಿದ್ದಾನೆ, ಬಟ್ ಏನೋ ಕಾರಣಾಂತರದಿಂದ ಕಟ್ಟೋಕ್ಕಾಗಲಿಲ್ಲ. ಬಟ್ ಅದನ್ನು, ಆ ಲ್ಯಾಂಡನ್ನು ಅವನು ಬಾಡಿಗೆ ಕೊಟ್ಟಿದ್ದಾನೆ, ಅದರಿಂದ ಇನ್ಕಮ್ ಬರ್ತಾ ಇದೆ 150 rupees ಪರ್ ಮಂತ್. ಅವನು ಕೊಟ್ಟಿರೋದು ಯಾವಾಗ? 1st November, ಅಂದರೆ ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್ 5 months ಮಾತ್ರ ಅವನಿಗೆ ಆ ಪ್ಲಾಟಿಂದ ಇನ್ಕಮ್ ಬಂದಿದೆ. ಸೊ ಇನ್ಕಮ್ ಫ್ರಮ್ ದ ಪ್ಲಾಟ್, ಇನ್ಕಮ್ ಫ್ರಮ್ ದ ಪ್ಲಾಟ್ ಫಾರ್ 5 months ಮಾತ್ರ. 5 months 150 ಇಂಟು 5 months ಎಷ್ಟಾಗುತ್ತೆ? 750 rupees. Next, he has let machinery and furniture and also building to Mr. Krishna Gopal at a monthly rent of 5,000. He spent 1,500 on the repair of machinery, furniture and building during the previous year. Depreciation allowed in respect of these assets for the previous year was 10,000. ಅವನು ಫರ್ನಿಚರ್ ಮಿಷಿನರಿನ ರೆಂಟ್ ಕೊಟ್ಟಿದ್ದಾನೆ, ಅದರಿಂದ ಇನ್ಕಮ್ ಬರ್ತಾ ಇದೆ. ದಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಇನ್ಕಮ್. ಫಸ್ಟು ಅದನ್ನು ಟೋಟಲ್ ಅಮೌಂಟನ್ನು ಬರ್ಕೋಬೇಕು. ರೆಂಟಲ್ ಇನ್ಕಮ್, ಇನ್ಕಮ್ ಫ್ರಮ್ ಮಿಷಿನರಿ, ಫರ್ನಿಚರ್, ದೆನ್ ಬಿಲ್ಡಿಂಗ್. ಸೊ 5,000 ಪರ್ ಮಂತ್ ಅಂದರೆ 5,000 ಇಂಟು 12 60,000ನ ಆ್ಯಡ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಾಗೆ ಏನೋ ಖರ್ಚು ಬರ್ತಾ ಇದೆ. ಫಸ್ಟ್ ಇದನ್ನು ಟೋಟಲ್ ಮಾಡ್ಕೊಳ್ಳಿ. 1,18,250
1,18,250. ಟ್ಯಾಕ್ಸಬಲ್ ಇನ್ಕಮ್. ಈಗ ಇದಕ್ಕೆ ಲೆಸ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅವನು ಅದಕ್ಕೆ ಕ್ಲೇಮ್ ಮಾಡ್ಬೋದು. ಯಾವುದು ಅಂತ ಹೇಳಿದ್ರೆ ಒಂದು 1,500 rupees ರಿಪೇರ್ ಎಕ್ಸ್ಪೆನ್ಸಸ್ ಇದೆ. ರಿಪೇರ್ ಎಕ್ಸ್ಪೆನ್ಸಸ್ 1,500. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಕೂಡ ಕ್ಲೇಮ್ ಮಾಡ್ಬೋದು. ಡಿಪ್ರಿಸಿಯೇಷನ್ ಎಷ್ಟು 10,000. ಸೊ ಟೋಟಲ್ 11,500. ಲೆಸ್ ಮಾಡಿದ್ರೆ ಬ್ಯಾಲೆನ್ಸ್ ಅಮೌಂಟು 1,06,750. ದಿಸ್ ಈಸ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ನೆಕ್ಸ್ಟ್ ಇನ್ನೊಂದು ಇಲಿಸ್ಟ್ರೇಷನ್ ನೋಡುವ. Mr. Lalit, an ordinary resident in India, earned the following income during the financial year. ಪ್ರಾಬ್ಲಮ್ ನ ಒಂದ್ಸರಿ ಓದ್ಕೊಡಿ. Directors fees 2,000. Directors fees ಅದು taxable 2,000. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಪಾಕಿಸ್ತಾನ್. ಇದು ಫಾರಿನ್ ಇಂದ ಬರ್ತಾರಂತ ಇನ್ಕಮ್, ಅದರಿಂದ ಅದು ಟ್ಯಾಕ್ಸಬಲ್. Income from agriculture in Pakistan. Next, ground rent for land in Pathankot, 10,000 rupees. ಅದು ಕೂಡ taxable income. Next, interest on postal savings bank account. Interest on postal savings bank account. ಇದು exemption. Exempt. Next, interest on deposits with IFCI, ಅದು taxable income. ಗವರ್ನಮೆಂಟ್ ಲಿಸ್ಟ್ ಮಾಡಿರುವಂಥ ಕಂಪನೀಸ್ ಮೇಲೆ ಇನ್ವೆಸ್ಟ್ ಮಾಡಿದರೆ ಮಾತ್ರ ಎಕ್ಸೆಂಪ್ಷನ್ ಸಿಗುತ್ತೆ. IFCI ಇದಕ್ಕೆ ಎಕ್ಸೆಂಪ್ಷನ್ ಇಲ್ಲ, ಸೊ ಅದರಿಂದ 500. Dividend from foreign company, so 700 rupees. Dividend from foreign company ಇದು taxable.
dividend, foreign company 700. ನೆಕ್ಸ್ಟ್ ರೆಂಟ್ ಫ್ರಮ್ ಸಬ್ಲೆಟ್ಟಿಂಗ್ ಎ ಹೌಸ್. ಸೊ ಇವನು ಬಾಡಿಗೆ ತಗೊಂಡು ಅದನ್ನು ಮತ್ತೆ ಇನ್ನೊಬ್ರಿಗೆ ಬಾಡಿಗೆ ಕೊಟ್ಟಿದ್ದಾನೆ, ಅದರಿಂದ 26,250 ಸಿಗ್ತಾ ಇದೆ. ಸೊ ರೆಂಟ್ ಪೇಯಬಲ್ ಬೈ ಮಿಸ್ಟರ್ ಲಲಿತ್ ಫಾರ್ ದ ಸಬ್ಲೆಟ್ ಹೌಸ್, ಅದಕ್ಕೆ ಇವನು ಬಾಡಿಗೆ ಪೇ ಮಾಡ್ತಾ ಇರೋದು 12,000 rupees. ಅದರ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ದಿಸ್ ಸಬ್ಲೆಟ್ ಹೌಸ್, ಅದಕ್ಕೆ 1,000 rupees ಖರ್ಚಾಗ್ತಾ ಇದೆ. ಸೊ ಇದನ್ನು ಹೇಗೆ ಟ್ರೀಟ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ಅವ್ನಿಗೆ ಏನು ಇನ್ಕಮ್ ಬರುತ್ತೆ ಅದನ್ನು ಬರ್ಕೊಳ್ಳಿ. ರೆಂಟ್ ಫ್ರಮ್ subletting a house less rent payable for the sublet house. $12,000. ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್ ಇದೆಯಲ್ಲ, ಅದರ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ದಿಸ್ ಸಬ್ಲೆಟ್ ಹೌಸ್, ಅದು ಕೂಡ ಮೈನಸ್ ಮಾಡ್ಬೋದು. ಸೊ ಟೋಟಲ್ ಲೆಸ್ ಮಾಡಿದ್ರೆ ನಿಮಗೆ 13,250 ಸಿಗುತ್ತೆ. ಅಷ್ಟು ಮಾತ್ರ ಟ್ಯಾಕ್ಸಬಲ್ ಇನ್ಕಮ್. ನೆಕ್ಸ್ಟ್ winning from horse race, as usual taxable. Horse race, this 12,300. Next interest on securities 4,000, that is also taxable. ಸೊ ಟೋಟಲ್ ಮಾಡಿ 47,750. This is income from other sources. ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಮೆಸೇಜ್ ಕಾಲ್ ಮಾಡಿ. ಥ್ಯಾಂಕ್ ಯು.